ಶಾನಬೋಗನಹಳ್ಳಿಯಲ್ಲಿ ದಲಿತರ ಭೂಮಿ ಕಬಳಿಸಲು ಸವರ್ಣೀಯರ ಗೂಂಡಾಗಿರಿ. ಕಾಂಪೌಂಡ್ ಒಡೆದು ಸಿಸಿಟಿವಿ ಕದ್ದ ಕಳ್ಳರಿಗೆ ಬನ್ನೇರುಘಟ್ಟ ಕಾಕಿ ಸಾಥ್ ಕೊಟ್ಟಿದ್ದೇಕೆ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ನೀವೇ ಗೃಹ ಮಂತ್ರಿ ಆದರೂ ದಲಿತರಿಗಿಲ್ಲವೇ ರಕ್ಷಣೆ? ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾನಬೋಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 31/1ರಲ್ಲಿ ದಲಿತರ ಮತ್ತು ಕಂದಾಯ ಇಲಾಖೆಯ ಭ್ರಷ್ಟಾಚಾರದ ಕರಾಳ ಮುಖ ಸಾಕ್ಷ್ಯ ಸಮೇತ ಬಯಲಾಗಿದೆ. ಇಲ್ಲಿನ ಸುನಂದಮ್ಮ ಎಂಬ ದಲಿತ ಮಹಿಳೆಗೆ ಸೇರಿದ 1 ಎಕರೆ 10 ಗುಂಟೆ ಜಮೀನನ್ನು ಕಬಳಿಸಲು ಇದೇ ಗ್ರಾಮದ ಸವರ್ಣೀಯರಾದ ಪಿ ಮಹದೇಶ್, ಮುನಿವೀರಪ್ಪ, ನರಸಪ್ಪ, ವಸಂತ್ ಮತ್ತು ಹೇಮಂತ್ ಕುಮಾರ್ ಅಲಿಯಾಸ್ ಚರಣ್ ಹಾಗೂ ಅವರ ಸಹಚರರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮ ಪ್ರವೇಶಕ್ಕೆ ಯತ್ನಿಸಿದ್ರು. ಈ ವೇಳೆ ನ್ಯಾಯ ಕೇಳಲು ಹೋದ ಸುನಂದಮ್ಮ ಅವರ ಮಗ ಅಕ್ಷಯ್ ಮತ್ತು ಮಗಳು ಚೈತ್ರ ಅವರ ಮೇಲೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ ಕಾರಣ ಕಳೆದ ಮಾರ್ಚ್ 23ರಂದು ಬನ್ನೇರುಘಟ್ಟ ಠಾಣೆಯಲ್ಲಿ ಈ ಮುನಿವೀರಪ್ಪ ಹಾಗೂ ಮಹದೇಶ್ ಗ್ಯಾಂಗ್ ಮೇಲೆ 2 ಗಂಭೀರ ಕೇಸ್ಗಳು ದಾಖಲಾಗಿದ್ವು. ಪ್ರಸ್ತುತ ಈ ಜಾಗದಲ್ಲಿ ಅಕ್ಷಯ್ ಕಾಂಪೌಂಡ್ ನಿರ್ಮಿಸಿ ಮನೆ ಕಟ್ಟಿ ಕೆಲಸಗಾರರೊಂದಿಗೆ ವಾಸವಿದ್ದು ಸಿವಿಲ್ ವ್ಯಾಜ್ಯ ಕೋರ್ಟ್ನಲ್ಲಿದೆ. ಹೀಗಿದ್ರೂ ಕೋರ್ಟ್ ಆದೇಶ ಉಲ್ಲಂಘಿಸಿ ದಲಿತರನ್ನೇ ಖಾಲಿ ಮಾಡಿಸಲು ಸವರ್ಣೀಯರು ಗುಂಡಾಗಿರಿ ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೋರ್ಟ್ನಲ್ಲಿ ಕೇಸ್ ನಡೀತಿದ್ರೂ ದರ್ಪ ತೋರ್ತಾ ಇರುವ ನರಸಪ್ಪನ ಮಗ ಹೇಮಂತ್ ಅಲಿಯಾಸ್ ಚರಣ್ ಮತ್ತು ಮುನಿವೀರಪ್ಪನ ಮಗ ವಸಂತ್ ಕಳೆದ ಮೇ 27ರಂದು ಮುಸ್ಸಂಜೆ ವೇಳೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿ ಬಂದು 2 ಸೈಟ್ ಬಿಟ್ಟು ಕೊಡದೇ ಇದ್ರೆ ಕಾಂಪೌಂಡ್ ಬೀಳಿಸಿ ನಿನ್ನನ್ನು ಕೊಲೆ ಮಾಡುವುದಾಗಿ ಅಕ್ಷಯ್ಗೆ ಧಮಕಿ ಹಾಕಿದ್ರು. ಈ ಕೃತ್ಯದ ವಿಡಿಯೋ ಸಾಕ್ಷ್ಯಗಳನ್ನು ಹಿಡಿದು ಆನೇಕಲ್ ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಅವರ ಬಳಿ ಅಕ್ಷಯ್ ದೂರು ನೀಡಿದ್ರು. ಕೇವಲ ಸ್ವೀಕೃತಿ ಪತ್ರ ನೀಡಿ ಎಫ್ಐಆರ್ ದಾಖಲಿಸದೆ ಬೆದರಿಕೆ ಹಾಕಿದವರನ್ನು ತನಿಖೆ ಮಾಡದೆ ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ದೂರಲಾಗಿದೆ. ಪೊಲೀಸರ ಇದೇ ಉದಾಸೀನತೆಯನ್ನ ಬಂಡವಾಳ ಮಾಡಿಕೊಂಡ ಈ ವಂಚಕರ ತಂಡ ಇಂದು ಜೂನ್ 14ರ ಬೆಳಗ್ಗೆ 4 ಗಂಟೆ ಸಮಯ ಸೀಳುಗತ್ತಿನಲ್ಲಿ ಕೋಳಿ ಕೂಗೋ ಹೊತ್ತಿಗೆ ಅಕ್ಷಯ್ ಜಮೀನಿಗೆ ನುಗ್ಗಿ ಅಲ್ಲಿದ್ದ 9 ಸಿಸಿಟಿವಿ ಕ್ಯಾಮೆರಾಗಳನ್ನು ಕಳ್ಳತನ ಮಾಡಿ ಇಡೀ ಕಾಂಪೌಂಡನ್ನು ದಬ್ಬಿ ಧ್ವಂಸಗೊಳಿಸಿದ್ದಾರೆ. ಅಲ್ಲದೆ ಅಲ್ಲಿದ್ದ ಬಡ ಕೆಲಸಗಾರರಿಗೆ ಜಾಗ ಖಾಲಿ ಮಾಡದೇ ಇದ್ರೆ ಗನ್ ಇಟ್ಟು ಶೂಟ್ ಮಾಡ್ತೀವಂತ ಹೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ಅತ್ಯಂತ ಆಘಾತಕಾರಿ ವಿಷಯ ಏನಂದ್ರೆ ಮುಂಜಾನೆ 4 ಗಂಟೆಗೆ ಕಾಂಪೌಂಡ್ ಧ್ವಂಸ ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಸಿಟಿವಿ ಕಳ್ಳತನದ ಬಗ್ಗೆ ಅಕ್ಷಯ್ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಪೊಲೀಸರು ದೂರನ್ನ ಸರಿಯಾಗಿ ಓದದೆ ಸ್ವೀಕರಿಸದೆ ನೇರವಾಗಿ ಇದು ಸಿವಿಲ್ ಮ್ಯಾಟರ್, ಕೋರ್ಟ್ಗೆ ಹೋಗಿ ಅಂತ ಹಿಂಬರಹ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಸಿಸಿಟಿವಿ ಕಳ್ಳತನ ಮಾಡೋದು, ರಾತ್ರಿ ವೇಳೆ ಗನ್ನಲ್ಲಿ ಶೂಟ್ ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಹಾಕೋದು ಭಾರತೀಯ ದಂಡ ಸಂಹಿತೆಯ ಯಾವ ಕಾನೂನಿನಲ್ಲಿ ಸಿವಿಲ್ ಮ್ಯಾಟರ್ ಅಂತ ಬರೆದಿದೆ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಸ್ವತಃ ಪತ್ರಕರ್ತನಾಗಿರುವ ದಲಿತ ಯುವಕನಿಗೆ ರಕ್ಷಣೆ ನೀಡದ ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆ ಸೆಟಲ್ಮೆಂಟ್ಗೆ ಇಳಿದಂತಿರುವ ಬನ್ನೇರುಘಟ್ಟ ಪೊಲೀಸರ ವಿರುದ್ಧ ಈಗ ಆನೇಕಲ್ ಎಸ್ಪಿ ಹಾಗೂ ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ದಲಿತರೇ ಹೋಮ್ ಮಿನಿಸ್ಟರ್ ಆಗಿರುವ ಈ ರಾಜ್ಯದಲ್ಲಿ ದಲಿತ ಪತ್ರಕರ್ತನಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಪೊಲೀಸ್ ದೂರು ಪ್ರಾಧಿಕಾರ ಹಾಗೂ ಮೊನ್ನೆ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಬಂದು ಈ ಠಾಣೆಯ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕಾ ಅಂತ ನೊಂದ ಕುಟುಂಬ ಮಾಧ್ಯಮದ ಮುಂದೆ ಕಣ್ಣೀರಿಡ. ನಿನ್ನೆ ಏಕಾಏಕಿ ಬಂದು ರಾತ್ರಿ 4 ಗಂಟೆಯಲ್ಲಿ ನಾವು ಕಟ್ಟಿರೋ ಕಾಂಪೌಂಡನ್ನು ಒಡೆದಾಕಿದ್ದಾರೆ ಸರ್. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕ್ಯಾಮ್ರಾ ಎಲ್ಲ ಕಳ್ತನ ಮಾಡ್ಕೊಂಡೋಗಿ ನಮ್ಮ ಕಾಂಪೌಂಡೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಯಾತಕ್ಕೆ ಸರ್ ಸಮಸ್ಯೆ ಸೃಷ್ಟಿ ಆಯಿತು? ಸರ್ ಇದು ಸಮಸ್ಯೆ ಸ್ಟಾರ್ಟಾಗಿ 3 ತಿಂಗಳಾಯಿತು ಸರ್. 2004ರಲ್ಲಿ ನಮ್ಮ ತಂದೆ ಜಾಗ ಪರ್ಚೇಸ್ ಮಾಡ್ತಾರೆ. ಅವತ್ತಿಂದ ನಾವೇ ಸ್ವಾಧೀನದಲ್ಲಿದ್ದೀವಿ ಸರ್. ಅವತ್ತಿಂದನೂ ಅದು ಜಾಗ ಕಮರ್ಷಿಯಲ್ ಆಗಿರೋದ್ರಿಂದ, ಸರ್ಕಲ್ ಇರೋದಕ್ಕಿಂತ ಊರಿನ ಸವರ್ಣೀಯರೆಲ್ಲ ಬಂದು ಪಿ ಮಹದೇಶು, ಮುನಿವೀರಪ್ಪ, ನರಸಪ್ಪ, ವಸಂತು, ಚರಣ್ ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ದಲಿತರಿಗೆ ಜಾಗ ಎಲ್ಲ ಕೊಡೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ನಮಗೆ ಜಾತಿ ನಿಂದನೆ ಮಾಡಿರ್ತಾರೆ ಸರ್. ನಾವು ಕೊಟ್ಟಷ್ಟು ಅಮೌಂಟ್ ತೊಗೊಂಡು ನೀವು ಜಾಗ ಬಿಟ್ಕೊಡ್ಬೇಕು, ಇಲ್ಲ ಅಂದರೆ ನಿಮ್ಮ ಮೇಲೆ
ಕೊಲೆ ಮಾಡ್ತೀನಿ ಅಂದ್ಬಿಟ್ಟು ನೀನು ಕಟ್ಟಿರೋ ಕಾಂಪೌಂಡೆಲ್ಲ ಹೊಡೆದಾಕ್ತೀನಿ ಅಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಹಾಕಿರ್ತಾರೆ ಸರ್. ಆಗ ನಾನು ಅದನ್ನು ವೀಡಿಯೋ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಾಗ ಅದು ಅಟ್ರಾಸಿಟಿ ಕಂಪ್ಲೇಂಟ್ ಆಗುತ್ತೆ ಸರ್. ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಮ್ಮ ಸಿಸ್ಟರ್ ಅಲ್ಲಿ ಕೆಲಸದವ್ರಿಗೆಲ್ಲ ಊಟ ಎತ್ಕೊಂಡು ಕೊಡೋಕೆ ಹೋಗಿರ್ತಾರೆ ಸರ್. ನನ್ನ ಮೇಲೆ ಏನು ಎಫ್ ಐ ಆರ್ ಮಾಡಿಸಿದ್ದಾನೆ ಅಂದ್ಬಿಟ್ಟು ನಮ್ಮ ಸಿಸ್ಟರ್ನ ಹಿಡಿದು ಹೊಡೆದಾಕ್ತಾರೆ ಸರ್. ಅಲ್ಲೆಲ್ಲ ಕೆಲಸದವ್ರಿಗೆಲ್ಲ ಹೊಡೆದಾಕಿ ತಿರ್ಗಾ ಇದು ಮಾಡ್ತಾರೆ ಸರ್. ಅದನ್ನು ಎತ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೀಗೆ ಪದೇ ಪದೇ ಬಂದು ತೊಂದರೆ ಕೊಡ್ತಾರಂತ ನಾನು ಕೋರ್ಟಲ್ಲಿ ಆನೇಕಲ್ ಕೋರ್ಟಲ್ಲಿ ಕೇಸು ಹಾಕಿರ್ತೀನಿ. ಕೇಸ್ ಇನ್ನೂ ವಿಚಾರಣೆ ಹಂತದಲ್ಲೇ ಇರುತ್ತೆ ಸರ್, ಯಾವುದೇ ಆದೇಶ ಬಂದಿರೋದಿಲ್ಲ. ಆದರೂ ಅವ್ರು ಬಂದು ನಮ್ಗೆ ಪದೇ ಪದೇ ತೊಂದರೆ ಕೊಡ್ತಾರೆ. ಇದೇ 15 ದಿವಸದ ಹಿಂದೆ ವಸಂತು ಮತ್ತು ಚರಣ್ ಅವ್ರು ಬಂದು ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿಯಲ್ಲಿ ಹೆಲ್ಮೆಟ್ ಹಾಕೊಂಡ್ಬಂದ್ಬಿಟ್ಟು ನಮ್ಮದೇನಿದೆ 2 ಜಾಗ ನಮಗೆ ಬಿಟ್ಕೊಟ್ಬಿಟ್ರೆ ಸರಿ, ಇಲ್ಲಾಂದರೆ ನೀನು ಹಾಕಿರೋ ಕಾಂಪೌಂಡನ್ನು ಹೊಡೆದಾಕ್ತೀನಿ ಅಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಆಗ್ತಾರೆ ಸರ್. ರಾತ್ರಿ ಬಂದು ನೀನು ಕಾಂಪೌಂಡ್ ಹೊಡೆದಾಕ್ತೀನಿ ನೋಡ್ತೀಯ ಅಂದ್ಬಿಟ್ಟು ಕೆಟ್ಟ ಮಾತಲ್ಲೇ ಬೈತಾರೆ ಸರ್. ನಾನು ಅದನ್ನು ವೀಡಿಯೋ ಮಾಡ್ಕೊತೀನಿ, ತುಂಬ ಭಯ ಆಗುತ್ತೆ. 2 ಎಫ್ ಐ ಆರ್ ಆದರೂ ಏನು ಕ್ರಮ ಜರುಗಿಸಿರಲ್ಲ ಅಂದ್ಬಿಟ್ಟು ನಾನು DYSP ಸರ್ ಹತ್ರ ಹೋಗ್ತೀನಿ. ಗೋಪಾಲ್ ನಾಯಕ್ ಸರ್ನೇ ಖುದ್ದಾಗಿ ಮೀಟ್ ಮಾಡಿ ವೀಡಿಯೋ ತೋರಿಸಿ, ಸರ್ ಈ ಥರ ಮಾಡಿದ್ದಾರೆ ವಸಂತ್ ಮತ್ತು ಚರಣ್ ಅವರು ಬಂದ್ಬಿಟ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಸರ್, ನಮಗೆ ರಕ್ಷಣೆ ಬೇಕು ಅಂತ ನಾವು ಅಲ್ಲಿ ವೀಡಿಯೋ ಎಲ್ಲ ಗೋಪಾಲ್ ನಾಯಕ್ ಸರ್ಗೆ ವೀಡಿಯೋ ಎಲ್ಲ ತೋರಿಸ್ಬಿಟ್ಟು ನಾನು ಇದು ಮಾಡಿರ್ತೀನಿ ಸರ್. ಆದರೂ ಅಲ್ಲಿ ಅವರು ನನಗೆ ಅದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅಷ್ಟೇ ಸರ್. ಅದಾದಮೇಲೆ ಏನೂ ಕ್ರಮ ಜರುಗಿಸಿರೋದಿಲ್ಲ. ಹಂಗೆ ನೋಡಿದ್ರೆ ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ ಮುಖಕ್ಕೆ ಬಟ್ಟೆಗಳು ಕಟ್ಕೊಂಡ್ಬಂದ್ಬಿಟ್ಟು ಕ್ಯಾಮ್ರಾ ಎಲ್ಲ ಕಳ್ತನ ಮಾಡಿಕೊಂಡು ಕಾಂಪೌಂಡೆಲ್ಲ ಹೊಡೆದಾಕ್ಬಿಡ್ತಾರೆ ಸರ್. ಇದನ್ನು ನಾನು ಬನ್ನರಘಟ್ಟ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ಕೊಂಡು ಹೋಗ್ತೀನಿ ಸರ್. ಕಂಪ್ಲೇಂಟ್ ಬರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಇದು ಸಿವಿಲ್ ಮ್ಯಾಟ್ರ್, ಹೋಗ್ರಿ ಆಚೆ ಹೋಗ್ರಿ ಅಂದ್ಬಿಟ್ಟು ಬೈತಾರೆ ಸರ್. ಸರ್ ನಾವು ಸಿವಿಲ್ ಮ್ಯಾಟ್ರ್ ಅಲ್ಲ ಸರ್, ಇದು ಕಳ್ತನ ಆಗಿದೆ, ಕಾಂಪೌಂಡೆಲ್ಲ ಹೊಡೆದಾಕಿದ್ದಾರೆ, ನಮ್ಮ ಕೆಲಸದವ್ರಿಗೆಲ್ಲ ಬಂದ್ಬಿಟ್ಟು ಜೀವ ಬೆದರಿಕೆ ಹಾಕೋರೆ, ಜಾಗ ಖಾಲಿ ಮಾಡಬೇಕಿಲ್ಲ ಅಂದರೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತೀನಿ ಅಂತೆಲ್ಲ ಎದುರಿಸಿದ್ದಾರೆ ಸರ್ ಅಂತ ಹೇಳಿದ್ರು. ಇಲ್ಲ ರೀ ಸಿವಿಲ್ ಮ್ಯಾಟ್ರು, ನಮಗೆ ತುಂಬ ಇರಿಟೇಷನ್ ಮಾಡಬೇಡ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ ಸರ್. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ, ಕೆಂಪೇಗೌಡರು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ. ಆಗ ಅವರು ಸಿವಿಲ್ ಮ್ಯಾಟ್ರ್ ಅಂದ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟರೆ ಅಂದ್ಬಿಟ್ಟು ನಮ್ಮನ್ನು ಆಚೆ ಕಳಿಸ್ಬಿಡ್ತಾರೆ ಸರ್.